ದಲಿತರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹುಷಾರ್ ಎಂದ ಸಿಎಂ. ಪರಿಶಿಷ್ಟ ಪಂಗಡಗಳ ಇಲಾಖಾ ಸಭೆಯಲ್ಲಿ ಸಿಎಂ ಗರಂ ಆಗಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿದ್ದು ಕೆಂಡಾಮಂಡಲ. ದಲಿತರ ಮೂಲಭೂತ ಸೌಕರ್ಯ ನಿರ್ಲಕ್ಷ್ಯ ಮಾಡಬೇಡಿ. ದಲಿತ ಮಕ್ಕಳ ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದಕ್ಕೆ ಕಿಡಿಕಾರಿದ್ದಾರೆ. ಆಶ್ರಮ ಶಾಲೆಗಳಲ್ಲಿ ಪದೇ ಪದೇ ಅವ್ಯವಸ್ಥೆಯ ಆರೋಪ. ಶಾಲೆಗಳಿಗೆ ಭೇಟಿ ನೀಡಿ ಕ್ರಮ ಯಾಕೆ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾತ್ರಿ ವೇಳೆ ಸಡನ್ ವಿಸಿಟ್ ಕೊಡಬೇಕಲ್ವಾ? ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಕ್ಲಾಸ್. ದಲಿತ ಬುಡಕಟ್ಟು ಮತ್ತು ಬಡ ಮಕ್ಕಳ ಹಾಸ್ಟೆಲ್ಗಳಿಗೆ ಆದ್ಯತೆ ಕೊಡ್ತಿದ್ದೀವಿ. ಸರ್ಕಾರ ಇಷ್ಟೆಲ್ಲ ಹಣ ಮತ್ತು ಸವಲತ್ತನ್ನ ಕೊಟ್ಟಿದ್ರು ಕೂಡ ಫಲಿತಾಂಶ ಬರ್ತಿಲ್ಲ. ಮಕ್ಕಳ ಶೈಕ್ಷಣಿಕ ಮಟ್ಟ ಯಾಕೆ ಕಡಿಮೆ ಆಗ್ತಾ ಇದೆ, ಯಾಕೆ ಏರಿಕೆಯನ್ನ ಕಂಡುಕೊಳ್ತಿಲ್ಲ ಅಂತ ಪ್ರಶ್ನೆ. ಈ ಬಗ್ಗೆ ನಿರಂತರ ನಿಗಾ ಯಾಕೆ ವಹಿಸ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಫಲಿತಾಂಶದಲ್ಲಿ ಏರಿಕೆ ಯಾಕಾಗ್ತಿಲ್ಲ ಅಂತ ಪ್ರಶ್ನೆ. ಸುಮ್ಮನೆ ಬಂದು ಕೂತ್ಕೊಂಡು ಹೋಗೋದಲ್ಲ, ನಿಮ್ಮ ಕೆಲಸ ನೀವು ಮಾಡಬೇಕು ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಪರಿಶಿಷ್ಟ ಪಂಗಡಗಳ ಇಲಾಖೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿದ್ದು ಕೆಂಡಾಮಂಡಲವಾಗಿದ್ದಾರೆ. ದಲಿತರ ಮೂಲಭೂತ ಸೌಕರ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ. ದಲಿತ ಮಕ್ಕಳ ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದಕ್ಕೆ ಕಿಡಿಕಾರಿದ್ದಾರೆ. ಏನೋ ಇತ್ತೀಚೆಗಷ್ಟೇ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಂತೂ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ದಲಿತ ಮಕ್ಕಳ ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಂತ ಅಧಿಕಾರಿಗಳಿಗೆ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಆಶ್ರಮ ಮತ್ತು ಶಾಲೆಗಳಲ್ಲಿ ಪದೇ ಪದೇ ಅವ್ಯವಸ್ಥೆಯ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇನ್ನು ಶಾಲೆಗಳಿಗೆ ಭೇಟಿ ನೀಡಿ ಯಾಕೆ ನೀವು ಕ್ರಮಗಳನ್ನ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಇನ್ನು ರಾತ್ರಿ ವೇಳೆ ಸಡನ್ ವಿಸಿಟ್ ಗಳನ್ನ ಕೊಡಬೇಕು. ಏನಾಗ್ತಾ ಇದೆ, ಯಾವ ರೀತಿ ಅವ್ಯವಸ್ಥೆಗಳಿದೆ, ಇವೆಲ್ಲವನ್ನ ಕೇಳಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ದಲಿತ ಬುಡಕಟ್ಟು ಬಡ ಮಕ್ಕಳ ಹಾಸ್ಟೆಲ್ಗಳಿಗೆ ಆದ್ಯತೆ ಕೊಡ್ತಿದ್ದೀವಿ ನಾವು. ಸರ್ಕಾರ ಇಷ್ಟೆಲ್ಲ ಹಣವನ್ನ ಹಾಕ್ತಾ ಇದೆ, ಸವಲತ್ತುಗಳನ್ನ ಕೊಡ್ತಿದ್ರು ಕೂಡ ಫಲಿತಾಂಶ ಬರ್ತಾ ಇಲ್ಲ. ಮಕ್ಕಳ ಶೈಕ್ಷಣಿಕ ಮಟ್ಟ ಯಾಕೆ ಏರಿಕೆ ಆಗ್ತಿಲ್ಲ? ಈಗೆಲ್ಲ ಪ್ರಶ್ನೆಗಳನ್ನ ಅಧಿಕಾರಿಗಳಿಗೆ ಕೇಳಿದ್ದಾರೆ ಸಿಎಂ. ಏನೋ ಸಿಎಂ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ನಿರಂತರ ನಿಗಾವನ್ನ ಯಾಕೆ ವಹಿಸ್ತಿಲ್ಲ? ಏನು ಸಮಸ್ಯೆ ಇದೆ? ಸರ್ಕಾರ ಹಣವನ್ನ ಕೊಡ್ತಾ ಇದೆ, ಸವಲತ್ತುಗಳನ್ನ ನೀಡ್ತಾ ಇದೆ, ಆದ್ರೆ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಫಲಿತಾಂಶ ಮಾತ್ರ ಯಾವುದೇ ಕಾರಣಕ್ಕೂ ಏರಿಕೆ ಆಗ್ತಾ ಇಲ್ಲ ಇಲ್ಲಿ. ಹಾಗಾದ್ರೆ ಏನು ಸಮಸ್ಯೆ ಇದೆ? ಸುಮ್ಮನೆ ಬಂದು ಕೂತ್ಕೊಂಡು ಹೋಗೋದಲ್ಲ, ನಿಮ್ಮ ಕೆಲಸ ಏನು? ಹೀಗಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.